ಹಾಯ್ ಹಲೋ ವಿದ್ಯಾರ್ಥಿಗಳಿಗೆ, ಇಂದು ನಾನು ನಿಮಗೆ ಮ್ಯಾಥ್ಸ್ ಆಗಿರುವಂತಹ ಮ್ಯಾಥ್ಸ್ ಕ್ಲಾಸ್ 7th ಇವತ್ತು ನಾನು ನಿಮಗೆ ಮ್ಯಾಥ್ಸ್ ಕ್ಲಾಸ್ 7th ಅನ್ನು ಹೇಳ್ಕೊಡ್ತಾ ಇದ್ದೇನೆ. ಸಬ್ಸ್ಕ್ರೈಬ್ ಪ್ಲೀಸ್. ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ, ಆ ನೋಟಿಫಿಕೇಶನ್ ಕೊಡ್ರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅನ್ನುತ್ತಾ ಭಾಳ ಕಡಿಮೆ ನಿಮಿಷದ ವಿಡಿಯೋ ಮಾಡ್ತೀನಿ. ಇದನ್ನು ಇವಾಗ ಮುಗಿಸ್ತೀನಿ, ಹೇಳೋಕ್ಕೆ ಬರೋದಿಲ್ಲ. ಯಾವ ಸಬ್ಜೆಕ್ಟ್ ಹೇಳ್ತೀನಿ ಅಂದರೆ ಇಂಟೀಜರ್ಸ್ ಈಸಿ ಇರುತ್ತೆ. ಅದು ನಾನು ಟಫ್ ಇರೋ ಸಬ್ಜೆಕ್ಟ್ಸು, ಟಫ್ ಇರೋ ಕಾನ್ಸೆಪ್ಟ್ಸು ತಿಳಿಲಾದವರಿಗೆ ತಿಳಿಸುವುದೇ. ಓಕೆ, ಡಾಟಾ ಎಂಟ್ರಿನ ಕೂಡ ಹೇಳ್ತೀನಿ, ಅದನ್ನು ಡೌನ್ಲೋಡ್ ಮಾಡಿ ಹೇಳ್ತೀನಿ ಬೇಕಾದ್ರೆ. ಈಗ ಫ್ರ್ಯಾಕ್ಷನ್ ಆ್ಯಂಡ್ ಡೆಸಿಮಲ್ಸ್. ಓಕೆ, ಸ್ವಲ್ಪ ಬ್ಯಾಕ್ಗ್ರೌಂಡ್ ಸೌಂಡ್ಸ್ ಕೇಳಿಸ್ತಿದೆ, ಸಾರಿ, ಅದಕ್ಕೆ ಸಾರಿ ಕೇಳ್ತೀನಿ. ಓಕೆ, ಸಾರಿ, ಸಮ್ ಪ್ರಾಬ್ಲಮ್ಸ್ ಇದ್ದಾವೆ. ಓಕೆ ವಿದ್ಯಾರ್ಥಿಗಳು, ಈಗ ನಾನು ನಿಮಗೆ ಏಕೆ ಇಷ್ಟಪಡೋದು ಏನಂದರೆ, ಈ ಒಂದು ಸಬ್ಜೆಕ್ಟು ನನಗೆ ಭಾಳ ಇಷ್ಟವಾದದ್ದು. ಇದಕ್ಕಂದರೆ ನೀವು ಓದಿದಲ್ಲಿ ಕೂಡ ನೀವು ಕೇಳ್ತಿದ್ದೀರಿ, ನಿಮಗೂ ಇಷ್ಟ ಅನಿಸುತ್ತೆ. ಓಕೆ, ಕ್ಲಾಸ್ 7th ಸ್ಟೂಡೆಂಟ್ಸಿಗೆ ಇರುವಂಥ ಚಾಪ್ಟರ್ 2ನಲ್ಲಿ ಫ್ರ್ಯಾಕ್ಷನ್ಸ್ CBSE ಆಗಿರ್ಬೋದು, NCERT ಆಗಿರಬಹುದು ಮತ್ತು ಸ್ಟೇಟ್ ಸಿಲೆಬಸ್ ಕೂಡ ಆಗಿರ್ಬೋದು. ಇದು ಆಲ್ರೌಂಡರ್, ಇದು ಮ್ಯಾಥಮೆಟಿಕ್ಸ್. ಓಕೆ, ಬರೋಕ್ಕೀಗ ಸರಿದೆ, ಬಂದ್ಬಿಡೋಣ, ಬರೋಬರ ಲೆಕ್ಕನ ಮಾಡ್ಬಿಡೋಣ. ಓಕೆ, ಈಗ ನಾನು ನಿಮಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಸ್ಟಾರ್ಟ್ ಮಾಡೋಣ. ದ ನಂಬರ್ಸ್ ಆಫ್ ದ ಫಾರ್ಮ್ A divided by B where natural numbers is known as fraction. ಫ್ರ್ಯಾಕ್ಷನಿಗೆ ಏನಂತ ಕರಿತೀವಿ? ಓಕೆ, ಕೇಳಿಸೋದಿಲ್ಲ? ಓಕೆ, ಫ್ರ್ಯಾಕ್ಷನಿಗೆ ನಾವು ಏನು, ಫ್ರ್ಯಾಕ್ಷನ್ ಡೆಫಿನೇಷನ್ ಏನು? known as fraction. ಇವು ಡೆಫಿನೇಷನ್ ಅನ್ಕೊಂಡ್ರೂ ಪರವಾಗಿಲ್ಲ. ಡಿಫೈನ್ ಅಂತ ಬರೆದ್ಬಿಡ್ತೇನೆ ನಾನು. ಅದ್ರ ಬಗ್ಗೆ ಡಿಫೈನ್ ಬರೀರಿ. ಅಂದರೆ ಡಿಫೈನ್ ಅಂದರೂ ಕೂಡ ಡೆಫಿನೇಷನ್ ಟೈಪ್ ಬರುತ್ತೆ, ಅದು ಕೂಡ ಒಂದು ವಿಸ್ತರಿಸೋದೇ ಆಗುತ್ತೆ. ಓಕೆ, ಅಂದರೆ ಈಗ A divided by B ಅನ್ನೋದು ಇಲ್ಲಿ ಕೊಟ್ಟಿದ್ದಲ್ಲ, ಬೇರ್ ನ್ಯಾಚುರಲ್ ನಂಬರ್ಸ್, ಮ್ಯಾಗ ಒಂದು ನ್ಯಾಚುರಲ್ ನಂಬರು ಮತ್ತು ತಳಗ ಒಂದು ನ್ಯಾಚುರಲ್ ನಂಬರ್ ಇರಬೇಕು. ಈಗ 7/0 ಅಂದರೆ ಆಗೋದಿಲ್ಲ. ಇದಕ್ಕಂದರೆ ತಳಗಿಂದ ಹೋಲ್ ನಂಬರ್ ಆಗುತ್ತೆ, ಮೇಲಿಂದ ನ್ಯಾಚುರಲ್ ನಂಬರ್ ಆಗುತ್ತೆ. ಇಲ್ಲಿ ಮೇಲಿಂದ ಹೋಲ್ ನಂಬರ್ ಆಗುತ್ತೆ, ತಳಗಿಂದ ನ್ಯಾಚುರಲ್ ನಂಬರ್ ಆಗುತ್ತೆ. ಸೇಮ್ ಇರಬೇಕಂತಂದರೆ ಬೇರ್ ನ್ಯಾಚುರಲ್ ನಂಬರ್ಸ್ ಇಸ್ ನೌನ್ ಆ್ಯಸ್ ಫ್ರ್ಯಾಕ್ಷನ್. ನ್ಯಾಚುರಲ್ ನಂಬರ್ಸ್ ಏನಂತೀವಿ? ಫ್ರ್ಯಾಕ್ಷನ್ ಅಂತೀವಿ. A divided by B ಅಂದರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. 2 divided by 4. ಓಕೆ, 2 divided by 4, 2 divided by 4. ಓಕೆ, ನಾನು ಇಲ್ಲಿ ಸ್ವಲ್ಪ ಸ್ಮಾಲ್ ಕಾನ್ಸೆಪ್ಟ್ಸ್ಗಳನ್ನು ಅಷ್ಟೇ ಹೇಳ್ತೇನೆ. ಅಂದರೆ ಇದು ಕಟ್ತಾ ಹೊಡೆದರೆ 1/2, ಇದು ಇದು ಕೂಡ ಫ್ರ್ಯಾಕ್ಷನೇ, ಇದು ಕೂಡ ಒಂದು ಫ್ರ್ಯಾಕ್ಷನೇ. ಇಲ್ಲಿ ಮೈನಸ್ ಪ್ಲಸ್ ಏನರೇ ಹಾಕೋರಿ, ಒಟ್ಟು ಅದು ಇಂಟೀಜರ್ ಇರಬೇಕು. ಅದೊಂದು ನ್ಯಾಚುರಲ್ ನಂಬರ್ ಇರಬೇಕು. ಅದೊಂದು ನ್ಯಾಚುರಲ್ ನಂಬರ್ ಇದ್ದರೆ ಅದಕ್ಕೆ ನಾವು ಫ್ರ್ಯಾಕ್ಷನ್ ಅಂತ ಕನ್ಸಿಡರ್ ಮಾಡ್ತೇವೆ. ಈಗ 3 ತರಹ ಟೈಪ್ಸ್ 3 ತರಹದ ನಂದು ನಿಮಗೆ ನೋದೋದು ಬೇಕಾದರೆ ಭಾಳ ಎಕ್ಸ್ಪ್ಲನೇಷನ್ ಕೂಡ ಇದೆ ಅದರಲ್ಲಿ. ಕನ್ನಡನಲ್ಲಿ ಹೇಳಿದ್ದೀನಿ. ಇದೇ ಪ್ರಾಪರ್ ಫ್ರ್ಯಾಕ್ಷನ್, ಇಂಪ್ರಾಪರ್ ಫ್ರ್ಯಾಕ್ಷನ್, ಮಿಕ್ಸ್ಡ್ ಫ್ರ್ಯಾಕ್ಷನ್. ಅಂದರೆ ಮಿಶ್ರ ಭಿನ್ನರಾಶಿ, ಇದು ವಿಷಮ ಭಿನ್ನರಾಶಿ, ಇದು ಮಿಶ್ರ ಭಿನ್ನರಾಶಿ, ಇದು ಸಮ ಭಿನ್ನರಾಶಿ. ಇದ್ರ ಬಗ್ಗೆ ಎಲ್ಲ ನಾನು ಕನ್ನಡನಾಗ ಬೇಕಂದರೆ ಹೋಗಿ ನನ್ನ ಪ್ಲೇಲಿಸ್ಟ್, ಭಿನ್ನರಾಶಿ ಪ್ಲೇಲಿಸ್ಟ್ ಇದೆ, ಅದರಲ್ಲಿ ಹೋಗಿ ನೋಡ್ಕೋಬೋದು. ಭಾಳ ವಿವರಣಾತ್ಮಕವಾಗಿ ತಿಳಿಸಿದ್ದೇನೆ. ಇನ್ನೂ 2
ವಿಡಿಯೋ ಹಾಕಬೇಕಾಗಿದೆ, ಅಪ್ಲೋಡ್ ಮಾಡ್ತೇನೆ. ಓಕೆ, ಈಗ ಇದ್ರ ಇಂಗ್ಲೀಷ್ನಲ್ಲಿ ಇದರಲ್ಲಿ ತಿಳಿಸೋದಕ್ಕಿಂತ ಡಬಲ್, ತ್ರಿಬಲ್, 4 ಬಲ್, 5 ಬಲ್, 6 ಬಲ್, 10 ಬಲ್ ಅಂತ ಹೇಳ್ಬೋದು. 10 ಬಲ್ ನಾನಲ್ಲಿ ಹೆಚ್ಚಿಗೆ ಹೇಳಿದ್ದೇನೆ ಅಲ್ಲಿ. ಓಕೆ, ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡೋಣ. ಅದರಲ್ಲಿ 3 ತರಹ ವಿಧಗಳು ಬರ್ತವೆ. ಇನ್ನೂ ಹೆಚ್ಚಿಗೆ ವಿಧಗಳು ಮಾಡ್ಕೊಂಡಿರ್ತಾರೆ. ಸಾಮಾಜಿಕ ಒಂದು ಜಾಣತನ, ಸಾಮಾಜಿಕವಾಗಿ ನಮಗೆ ಯೂಸ್ಫುಲ್ ಆಗುತ್ತಂತ ಇನ್ನೂ ಮಾಡ್ಕೊಂಡಿದ್ದಾರೆ ಟೈಪ್ ಆಫ್ ಫ್ರ್ಯಾಕ್ಷನ್ನು. ಆದರೆ ಇವು ಮೂರೇ ಮೇನು, ಇವು ಮೂರೇ. ಓಕೆ, ಎಲ್ಲರಿಗೂ ಗೊತ್ತಿರೋದು ಇವು ಮೂರೇ ಬೇಕಾಗಿರೋದು ನಿಮಗೆ. ಓಕೆ, ಹೇಳ್ಬಿಡೋಣ ಓಕೆ, ಭಾಳ ತನ ಸ್ಟಾರ್ಟ್ ಮಾಡೋಣ ಅಂತ. ಪ್ರಾಪರ್ ಫ್ರ್ಯಾಕ್ಷನ್ ಅಂದರೆ a fraction whose numerator is less than its denominator. Yes, of course. ಓಕೆ, ಎಕ್ಸಾಂಪಲ್ ಕೊಡೋಣ. ಇವ್ರು ಏನು ಹೇಳಿದ್ರು ಅನ್ನೋದು ಕೂಡ ನಾನು ಎಕ್ಸಾಂಪಲಲ್ಲಿ ನಿಮಗೆ ತಿಳಿಸಿ ಕೊಡ್ತೇನೆ. ಅಂದರೆ ಫ್ರ್ಯಾಕ್ಷನ್ ವುದ್ ನ್ಯೂಮಿರೇಟರ್, ಡಿನೋಮಿನೇಟರ್ ಅಂದರೆ ತಳೆಯಿಂದು, ನ್ಯೂಮಿನೇಟರ್ ಅಂದರೆ ಮೇಯಿಂದು, ಅಂಶ ಛೇದ. ಇದು ಅಂಶ, ಇದು ಛೇದ. ಓಕೆ, ಈಗ ಇಲ್ಲಿ ನ್ಯೂಮಿರೇಟರ್, ಡಿನೋಮಿನೇಟರ್ ಅಂದರೆ ಓಸ್ ನ್ಯೂಮಿನೇಟರ್ ಈಸ್ ಲೆಸ್ ದೆನ್ ಇಟ್ಸ್ ಡಿನೋಮಿನೇಟರ್ಗಿಂತ ನ್ಯೂಮಿನೇಟರ್ ಕಡಿಮೆ ಇರಬೇಕು. ಡಿನೋಮಿನೇಟರ್ 5 ಹಾಕೊಂಡಿನ ಅಂದರೆ ನಾನು ನ್ಯೂಮಿನೇಟರ್ ಏನು ಹಾಕೋಬೇಕು, 2 ಹಾಕೋಬೇಕು. ಇದಕ್ಕಿಂತ ಇದು ಕಡಿಮೆ ಇರಬೇಕು. ಅಂಥ ಒಂದು ಭಿನ್ನರಾಶಿಗಳಿಗೆ ನಾವು ಏನಂತ ಕರಿತೇವೆ, ಅಂಥ ಒಂದು ಭಿನ್ನರಾಶಿಗಳಿಗೆ ನಾವು ಪ್ರಾಪರ್ ಭಿನ್ನರಾಶಿ ಅಂತ ಕರಿತೇವೆ, ಪ್ರಾಪರ್ ಫ್ರ್ಯಾಕ್ಷನ್. ಓಕೆ, ಈಗ ನೆಕ್ಸ್ಟ್ ಅದನ್ನು ನಾನು ಇದನ್ನಲ್ಲಿ ತಿಳಿಸ್ಬಿಟ್ಟೆ ಎಕ್ಸಾಂಪಲ್ನಲ್ಲಿ. ಓಕೆ, ಈಗ ಇದು ಕಂಪ್ಲೀಟ್ ಆಯ್ತು ಅಂತ ತಿಳ್ಕೊತೇನೆ. ಈಗ ಇದು, ಆಮೇಲೆ ಇದು. ಓಕೆ, ಎ ಫ್ರ್ಯಾಕ್ಷನ್ ಇನ್ ವಿಚ್ ನ್ಯೂಮಿನೇಟರ್ ಈಸ್ ಗ್ರೇಟರ್ ದೆನ್ ಡಿನೋಮಿನೇಟರ್. ಯಾವ ಒಂದು ನ್ಯೂಮಿನೇಟರು ಗ್ರೇಟರ್ ಆಗಿರುತ್ತೋ ಡಿನೋಮಿನೇಟರ್ಗಿಂತ ಅದು ಲೆಸ್ ದೆನ್ ನ್ಯೂಮಿನೇಟರ್. ಇಲ್ಲಿ ಗ್ರೇಟರ್ ದೆನ್ ನ್ಯೂಮಿನೇಟರ್ ಅಂದರೆ ಡಿನೋಮಿನೇಟರ್ ಇರ್ತಲ್ಲ, ಒಂದು 6 ತೊಗೊಂಡಿನಂತ ಇಟ್ಕೋರಿ. ಇದಕ್ಕಿಂತ ನ್ಯೂಮಿನೇಟರ್ ಏನಾಗಿರಬೇಕು, ಗ್ರೇಟರ್ ಅಂದರೆ ಹೆಚ್ಚಿಗೆ ಆಗಿರಬೇಕು. ಅಂದರೆ 8. ಎಕ್ಸಾಂಪಲ್ ಜಸ್ಟ್. ಓಕೆ, ಎಷ್ಟು ಬೇಕಾದ್ರೂ ತೊಗೋಬೋದು, ಭಾಳಷ್ಟು ಬರ್ತವೆ. ಇಂಥ ಭಿನ್ನರಾಶಿಗೆ ಮ್ಯಾಗಿಂದು ಪ್ರಾಪರ್ ಭಿನ್ನರಾಶಿ ಕಂಡನೇ ಹೇಳ್ಬಿಡ. ಅಂಶವು ಚಿಕ್ಕದಾಗಿದ್ದು ಛೇದವು ದೊಡ್ಡದಾಗಿದ್ದರೆ ಅಂತಹ ಭಿನ್ನರಾಶಿಗಳಿಗೆ ನಾವು ಸಮಭಿನ್ನರಾಶಿ ಎಂದು ಕರೆಯುತ್ತೇವೆ. ಇಂಪ್ರಾಪರ್ ಫ್ರ್ಯಾಕ್ಷನ್ ಅಂದರೆ ಕನ್ನಡನಲ್ಲಿ ಹೇಳ್ತೇನೆ, ಇದನ್ನು ಕೂಡ ತಿಳಿಸೋಕ್ಕೆ. ಅಂಶವು ದೊಡ್ಡದಾಗಿದ್ದು ಛೇದವು ಚಿಕ್ಕದಾಗಿದ್ದರೆ ಅಂತ ಭಿನ್ನರಾಶಿಗಳಿಗೆ ವಿಷಮ ಭಿನ್ನರಾಶಿ ಅಂತ ಕರಿತೀವಿ. ಅಂದರೆ ಇಂಪ್ರಾಪರ್ ಫ್ರ್ಯಾಕ್ಷನ್ ಮ್ಯಾಗಿಂದು ಪ್ರಾಪರ್ ಫ್ರ್ಯಾಕ್ಷನ್. ಓಕೆ, ಈಗ ಇದು ಕೂಡ ಆಯಿತು. ಓಕೆ, ಕಂಪ್ಲೀಟೆಡ್. ಇದು ಕೂಡ ಕಂಪ್ಲೀಟ್ ಆಗುತ್ತೆ. ನಾನು ಹೇಳ್ಬಿಡ್ತೇನೆ. ಜಸ್ಟ್ ಸ್ವಲ್ಪ ಕಾನ್ಸೆಪ್ಟ್ಗಳನ್ನು ಇದರಲ್ಲಿ ಹೇಳ್ತೇನೆ ಅಂತ ಹೇಳಿದ್ದೇನೆ ನಾನು. ಓಕೆ, ಈಗ ಕಾಂಬಿನೇಷನ್ ಆಫ್ ನ್ಯಾಚುರಲ್ ನಂಬರ್ ಆ್ಯಂಡ್ ಪ್ರಾಪರ್ ಫ್ರ್ಯಾಕ್ಷನ್. ಇಲ್ಲಿ ನಿಮಗೆ ನ್ಯಾಚುರಲ್ ನಂಬರ್ ಇಂಟೀಜರ್ ಅದು ಕೂಡ ಹಾಕೋಬೋದು, ಎಲ್ಲಿ ಮಿಕ್ಸಡ್ ಫ್ರ್ಯಾಕ್ಷನ್ ಡಿಫೈನಲ್ಲಿ ನೀವು ಇಂಟೀಜರ್ ಹಾಕೋಬೋದು. ಇಲ್ಲಿ ನ್ಯಾಚುರಲ್ ನಂಬರ್ ಬದಲಿ ಹಾಕೋಬೋದು, ಅದರಲ್ಲಿ ಏನು ತಪ್ಪಿಲ್ಲ. ಓಕೆ, ಹಾಗಾದರೆ ಇಲ್ಲಿ ನಾವು ತಿಳ್ಕೊಬೇಕಾಗಿದ್ದೇನೋ ಕಾಂಬಿನೇಷನ್ ಇರುತ್ತಲ್ಲ. ಒನ್ ಸೆಕೆಂಡ್. ಓಕೆ, ಕಾಂಬಿನೇಷನ್ ಆಫ್ ನ್ಯಾಚುರಲ್ ನಂಬರ್ ಒಂದು ಪ್ರಾಪರ್ ಫ್ರ್ಯಾಕ್ಷನ್ ಅಂದರೆ ಬರ್ತೀವಿ ನಾವು. ಎಕ್ಸಾಂಪಲ್ ಅಂತ ಹೇಳ್ಕೊಳ್ಳೋಣ. ಎಕ್ಸಾಂಪಲ್ ಪ್ರಾಪರ್ ಫ್ರ್ಯಾಕ್ಷನ್ ಅಂದರೆ ಬರ್ತೇವೆ 6 2 ಅಂದರೆ ಅಂಶವು ಚಿಕ್ಕದಾಗಿದ್ದು ಛೇದ ದೊಡ್ಡದಾಗಿದ್ದರು ಅಂದರೆ ನ್ಯೂಮಿನೇಟರ್ ಈಸ್ ಬಿಗ್ಗರ್ ದೆನ್ ಛೇದ ಡಿನಾಮಿನೇಟರ್. ಓಕೆ, ಸಾರಿ ಸ್ವಲ್ಪ ಕ್ಷಮಿಸಿ. ಡಿನಾಮಿನೇಟರ್ ಈಸ್ ಲೆಸ್ಸರ್ ದೆನ್ ನ್ಯೂಮಿನೇಟರ್. ಓಕೆ, ಹಾಗಾದರೆ ನೀವು ಇಲ್ಲಿ ತಿಳ್ಕೊಬೇಕಾಗಿದ್ದು ಇದೆಲ್ಲ. ಅಂದರೆ ಈಗ ಇದು ಒಂದು ಏನೋ ಪ್ರಾಪರ್ ಫ್ರ್ಯಾಕ್ಷನ್.
ಅದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ಪ್ರಾಪರ್ ಫ್ರ್ಯಾಕ್ಷನ್ ನ್ಯಾಚುರಲ್ ನಂಬರು. ಒಂದು ನ್ಯಾಚುರಲ್ ನಂಬರ್ ತೊಗೋಬೇಕು. ಫ್ರ್ಯಾಕ್ಷನ್ ಅಂದರೆ ಏನು? ನ್ಯಾಚುರಲ್ ನಂಬರ್ಗಳ ಒಂದು ಸರಣಿ, ನ್ಯಾಚುರಲ್ ನಂಬರ್ಗಳ ಒಂದು ಡಿವೈಡೆಡ್, ಹೌದಾ? ಅದೇ ನ್ಯಾಚುರಲ್ ನಂಬರ್ ಇಲ್ಲೊಂದು ಬರಬೇಕು. ಇಲ್ಲಿ 8 ಅಂತ ಯಾವ್ದು ಬೇಕಾದ್ರೆ ತೋರಿ. ನ್ಯಾಚುರಲ್ ನಂಬರ್ 1 to ಅನಂತ, ಅನ್ಕೌಂಟೇಬಲ್. ಓಕೆ, ಇಲ್ಲಿ ಎಷ್ಟು ತೋತರ ತೋರಿ. ನಾನು 1000 ತೊಗೊಂಡಂತ ಹಿಡ್ಕೋರಿ. 100 ತೊಗೋತೀನಿ ನಡೆಯುತ್ತೆ, 2 ತೊಗೋತೀನಿ ನಡೆಯುತ್ತೆ. ಓಕೆ, ಅಂದರೆ ಮಿಕ್ಸ್ಡ್ ಫ್ರ್ಯಾಕ್ಷನ್ನ ನಾವು ಇಂಪ್ರಾಪರ್ ಫ್ರ್ಯಾಕ್ಷನ್ ಆಗಿ ಕನ್ವರ್ಟ್ ಮಾಡಬೇಕಂದ್ರೆ ಇದನ್ನು ಇಂಟು ಮಾಡಿ ಇದನ್ನು ಪ್ಲಸ್ ಮಾಡಬೇಕಾಗುತ್ತೆ. 6 2 12, 12 + 2 14/6 ಆಗುತ್ತೆ. ಇದು ವಿಷಮ ಭಿನ್ನ ರಾಶಿ ಎಷ್ಟಾಯ್ತು? ಇಷ್ಟಾಯ್ತು. ಅಂದರೆ ಇಂಪ್ರೂವ್ ಫ್ರ್ಯಾಕ್ಷನ್ ಇಷ್ಟಾಯ್ತು. ನಿಮಗೆ ಕೇಳ್ತಾರೆ ಈ ಮಿಕ್ಸ್ಡ್ ಫ್ರ್ಯಾಕ್ಷನ್ ಕೊಟ್ಟು ಇಂಪ್ರಾಪರ್ ಫ್ರ್ಯಾಕ್ಷನಿಗೆ ಕನ್ವರ್ಟ್ ಮಾಡಿ ಅಂತ ಹೆಚ್ಚಿಗೆ ಕೇಳೋದಿಲ್ಲ. ಇಂಪ್ರಾಪರ್ ಫ್ರ್ಯಾಕ್ಷನ್ ಕೊಟ್ಟು ಪ್ರಾಪರ್ಗೆ ಅಂದರೆ ಮಿಕ್ಸ್ಡ್ ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡಿರಿ ಅಂತ ಕೇಳ್ತಾರೆ. ಓಕೆ ಓಕೆ ಈಗ ಓಕೆ ಓಕೆ, ಈಗ ನಾನು ನಿಮಗೆ ಇಲ್ಲಿ ಮೇನ್ ಕಾನ್ಸೆಪ್ಟ್ ಆಫ್ ಮಲ್ಟಿಪ್ಲಿಕೇಶನ್ ಆಫ್ ಅ ಫ್ರ್ಯಾಕ್ಷನ್, ಒಂದು ಫ್ರ್ಯಾಕ್ಷನ್ ನಡುವೆ ಮಲ್ಟಿಪ್ಲಿಕೇಶನ್ನು ಈಗ ಎ ಬಿ ಬಿ ಎ ಇದನ್ನು ಮಾಡೋದು ಇಲ್ಲಿ ಹೇಳುತ್ತೇವೆ ಬೈ ಅ ಹೋಲ್ ನಂಬರ್. ಎಸ್, ಅಫ್ಕೋರ್ಸ್ಲಿ ಟು ಮಲ್ಟಿಪ್ಲೈ ಅ ಹೋಲ್ ನಂಬರ್. ಈಗ ಏನು ಎದ್ರದ್ದು ಬಗ್ಗೆ ಚರ್ಚೆ ಮಾಡಿದ್ರೆ ಮಲ್ಟಿಪ್ಲಿಕೇಶನ್ ಆಫ್ ಫ್ರ್ಯಾಕ್ಷನ್ ಟು ಮಲ್ಟಿಪ್ಲೈ ಅ ಹೋಲ್ ನಂಬರ್ ವಿತ್ ಅ ಪ್ರಾಪರ್. ನೀವು ಇಲ್ಲಿ ಮೊದಲು ಕಲಿಯೋದು ಏನು ಕಲಿಬೇಕಂತ ಹೇಳಿದ್ದಾರೆ? ಇಲ್ಲಿ ಬೈ ಹೋಲ್ ನಂಬರ್, ಒಂದು ಹೋಲ್ ನಂಬರ್ಲಿಂತ ಮಾಡೋದು ಅಂತ ಹೇಳಿದ್ದಾರೆ. ಓಕೆ, ಟು ಮಲ್ಟಿಪ್ಲೈ ಅ ಹೋಲ್ ನಂಬರ್ ವಿತ್ ಅ ಪ್ರಾಪರ್ ಆರ್ ಆ್ಯನ್ ಇಂಪ್ರಾಪರ್ ಫ್ರ್ಯಾಕ್ಷನ್. ಪ್ರಾಪರ್ ಫ್ರ್ಯಾಕ್ಷನರೇ ಇಲ್ಲಂದರೆ ಓರ್ ನಿಮ್ಮಿಷ್ಟ, ಓರ್ ಅಥವಾ ಇಂಪ್ರಾಪರ್ ಫ್ರ್ಯಾಕ್ಷನರೇ ಈ ಕಡೆ ಅಂದರೆ ನಿಮಗೆ ನೋಡಿ ಇಲ್ಲಿ ಡಿವೈಡೆಡ್ ಬೈ ಇದೆಯಲ್ಲ, ಇಲ್ಲಿ ಪ್ರಾಪರ್ ಫ್ರ್ಯಾಕ್ಷನರಿ ಇಟ್ಕೋಬೋದು, ಇಂಪ್ರಾಪರ್ ಫ್ರ್ಯಾಕ್ಷನರಿ ಇಟ್ಕೊಂಡು ಈ ಕಡೆ ಹೋಲ್ ನಂಬರ್ಲಿಂತ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಏನಂದರೆ ಈ ಕಡೆ ಹಚ್ಚು ಅವ್ರಿಗೆ ನಡೆಯುತ್ತೆ. ಗೊತ್ತಿದ್ದನ್ನು ಇಂಟು ಮಾಡೋದು, ಒಂದು ಹೋಲ್ ನಂಬರ್ಲಿಂತ ಇಂಟು ಮಾಡಬೇಕಂತ ಹೇಳಿದ್ದಾರೆ. ಆಮೇಲೆ ಈ ರೀತಿ ಬರುತ್ತೆ. ಓಕೆ, ಈ ರೀತಿ ಅಂದರೆ ಪ್ರಾಪರ್ ಫ್ರ್ಯಾಕ್ಷನ್ ಇಂಟು ಇಂಪ್ರಾಪರ್ ಫ್ರ್ಯಾಕ್ಷನ್ ಇಂಟು ಇಂಪ್ರಾಪರ್ ಫ್ರ್ಯಾಕ್ಷನ್ ಆ ರೀತಿ ಬರ್ತವೆ. ಬೈ ಎ ಹೋಲ್ ನಂಬರ್ imperfection we multiply the whole number with the numerator of the fraction keeping the denominator same. yes, ಯಾವಾಗ ಹೋಲ್ ನಂಬರ್ ಇದ್ದಾಗ ಇಲ್ಲಿ ಕೂಡ ಈಗ ನಾವು ಎಕ್ಸಾಂಪಲ್ ಕೊಟ್ಟುಬಿಟ್ಟಿದ್ದೇನೆ. ಅಂದರೆ ನನಗದು ಗಾವಾಗೋದಿಲ್ಲ, ನನಗೆ ಇಷ್ಟ ಆಗೋದಿಲ್ಲ. ಇಲ್ಲಿ ಮಾಡ್ತೀನಿ, ಆಮೇಲೆ ಬೇಕಾದ್ರೆ ಅದನ್ನು ತಿಳಿಸ್ತೇನೆ. ಓಕೆ, ಅಂದರೆ ಒಂದು ಹೋಲ್ ನಂಬರ್ ತೊಗೊಂಡಿದ್ದೇನೆ, 2 ಅಂತ ತೊಗೊಂಡಿದ್ದೇನೆ. ಇದಕ್ಕೆ ಒಂದು ಫ್ರ್ಯಾಕ್ಷನ್ ಅಂತ ತೊಗೋತೇನೆ, ನಾನು ಪ್ರಾಪರ್ ಫ್ರ್ಯಾಕ್ಷನ್ ತೊಗೋತೇನೆ. ಅಲ್ಲಿ ಪ್ರಾಪರ್ ಕೊಟ್ಟಿದ್ದಾರೆ, ಇನ್ನು ಪ್ರಾಪರ್ ತೊಗೊಳೋಣ. ಇಲ್ಲಿ ಅದನ್ನೇ ಉಲ್ಟಾ ಮಾಡ್ಯಾನ. ಓಕೆ, ಇದನ್ನು ತೊಗೊಂಡಾಗ ನಾವು ಇದನ್ನು ಅಂಶದ ಕಡೆನೇ ಇಡಬೇಕು. ಇದನ್ನು ಮತ್ತು ಛೇದ ಕಡೆ ಬಂದು ಯಾಡ್ ಅಂತಲೇ ಇಟ್ಟು ಮೇಲೆ ಏನೂ ಇಡಲಿಲ್ಲ ಅಂದರೆ ಛೇದ ಕಡೆ ಬಂದು ಯಾಡ್ ಇಟ್ಟರು ಮಾಡಿದರೆ ಲೆಕ್ಕ ತಪ್ಪಾಗತ್ತೆ. ನಡವರ್ಕ ಇಟ್ಟರೂ ತಪ್ಪಾಗತ್ತೆ. ಏನು ಮಾಡೋಕ್ಕೆ ಬರಲ್ಲ. ನಡವರ್ಕ ಇಟ್ಟರೆ ಮತ್ತು ಮೇಲಿಡಬೇಕಾಗತ್ತೆ. ಓಕೆ, ಮೇಲಿಟ್ಟರೆ ತಳಗೆ ಏನೂ ಇಲ್ಲಂದ್ರಪ್ಪ, ಡಿನಾಮಿನೇಟರ್ ಏನೂ ಇಲ್ಲಂದ್ರಪ್ಪ 1 ಬರುತ್ತೆ. ಅಂದಾಗ ಈಗ ನಾವು ಲೆಕ್ಕ ಮಾಡಿದರೆ 2 × 1 = 2 ಆಗುತ್ತೆ. 3 × 2 = 6 ಆಗುತ್ತೆ. ಈ ರೀತಿ ಹೇಳಿದ್ರೆ ಅವರು ಹೋಲ್ ನಂಬರ್ನ ನ್ಯೂಮಿನೇಟರ್ನಿಂದ ಇಂಟು ಮಾಡಿರಿ ಅಂತ ಹೇಳಿದರೆ ಫ್ರ್ಯಾಕ್ಷನ್ ನ್ಯೂಮಿನೇಟರ್ ಆಫ್ ದ ಫ್ರ್ಯಾಕ್ಷನ್. ಓಕೆ, ನ್ಯೂಮಿನೇಟರ್ ಆಫ್ ದ ಫ್ರ್ಯಾಕ್ಷನ್ನಲ್ಲಿ ನ್ಯೂಮಿನೇಟರ್ ಆಫ್ ದ ಫ್ರ್ಯಾಕ್ಷನಿಗೆ ಮಲ್ಟಿಪ್ಲೈ ಮಾಡಬೇಕು ಅಂತ ಹೇಳಿದ್ದಾರೆ. ಮಲ್ಟಿಪ್ಲೈ ಮಾಡಿದ
6 2 ಆಯಿತು. ಕೀಪಿಂಗ್ ದ ಡಿನೋಮಿನೇಟರ್ ಸೇಮ್ ಇಡಬೇಕು. ಇದಕ್ಕಂದರೆ ಇಲ್ಲಿ ಹೋಲ್ ನಂಬರ್ ಇದೆಯಲ್ಲ, ಹೋಲ್ ನಂಬರ್ ಇದ್ದಾಗ ಇಲ್ಲಿ ಒಂದೇ ಇರುತ್ತೆ, ತಳ ಏನೂ ಇಲ್ಲಾಂದ್ರೆ ಒಂದು ಇರುತ್ತಲ್ಲ, ಹೋಲ್ ನಂಬರ್ 2 × 1 1 2ನೇ ಬರುತ್ತೆ. ಎಸ್, ಅದಕ್ಕೆ ಇದೇ ಆನ್ಸರ್ ಆಗುತ್ತೆ. ಈಗ ಇದನ್ನು ನಾವು ಡಿವೈಡನ್ನು ಕೂಡ ಮಾಡ್ಕೊಂಡು 2 1 2 3 6 = 3/1 ಹಿಂಗೂ ಕೂಡ ಇಡ್ಬೋದು, 3 ಅಂತ ಕೂಡ ಇಡ್ಬೋದು. ಆಪ್ಷನಲ್ಲಿ ಇದು ಕೊಟ್ಟಿದ್ದರೂ ಸರಿ, ಇದು ಕೊಟ್ಟಿದ್ದರೂ ಸರಿ, ಎರಡೂ ಕೊಟ್ಟಿದ್ದರೆ ನೀವು ಯಾವುದಕ್ಕೆ ಬೇಕಾದರೂ ಹಾಕ್ಕೋಬೋದು. ಓಕೆ, ಇದನ್ನು ಹೇಳ್ತೀನಿ ಅಂದಲ್ಲ, ಸಾರಿ. 4 × 2/3 ಇದೆ, ನಡಬರ್ಕ್ ಹಾಕ್ಕೋಬೋದು ಆದರೆ ನಾವು ಹಂಗೆ ಮಲ್ಟಿಪ್ಲಿಕೇಶನ್ ಮಾಡಬೇಕಾಗುತ್ತೆ. ಓಕೆ, 4 2s ಈ ರೀತಿ ಮಾಡಬೇಕಂತೆ. ಓಕೆ, /3 4 2s 8 /3. ಎಸ್, ನಿಮಗೆ ಒಂದು ಅಡ್ಜಸ್ಟ್ಮೆಂಟ್ ಕೊಡ್ತೀನಿ. ಈಗ ಇದನ್ನೊಂದು ಮುಗಿಸ್ತೀನಿ. ಈಗ ಟು ಮಲ್ಟಿಪ್ಲೈ ಅ ಮಿಕ್ಸ್ಡ್ ಫ್ರ್ಯಾಕ್ಷನ್ ಟು ಅ ಹೋಲ್ ನಂಬರ್. ಒಂದು ಮಿಕ್ಸ್ಡ್ ಫ್ರ್ಯಾಕ್ಷನ್ ಈ ರೀತಿ ಇತ್ತು, ಇದನ್ನು ಮಲ್ಟಿಪ್ಲೈ ಮಾಡಬೇಕು ಒಂದು ಹೋಲ್ ನಂಬರ್ ಜೊತೆಗೆ. 8 ಅಂತ ಹಿಡ್ಕೊಂಡು ಬೇಡ, ಒಂದೇ ಹಿಡ್ಕೊಂಡ್ಬಿಡೋಣ, ಬೇಡ 2. ಓಕೆ, ಅವಾಗ ಫಸ್ಟ್ ಕನ್ವರ್ಟ್ ದ ಮಿಕ್ಸ್ಡ್ ಫ್ರ್ಯಾಕ್ಷನ್ ಟು ಆ್ಯನ್ ಇಂಪ್ರಾಪರ್ ಫ್ರ್ಯಾಕ್ಷನ್. ಮೊದಲು ಏನು ಮಾಡಬೇಕು, ಫಸ್ಟು ಕನ್ವರ್ಟ್ ಮಾಡಬೇಕು ಮಿಕ್ಸ್ಡ್ ಫ್ರ್ಯಾಕ್ಷನ್ ಇದು ಇಂಪ್ರಾಪರ್ ಫ್ರ್ಯಾಕ್ಷನ್ ಹೇಳ್ಬಿಟ್ಟಿದ್ದೀನಿ ನಾನು. ಎಸ್, ದಿಸ್ ಈಸ್ ಯೂಸ್ ಟೆಕ್ನಿಕ್. ಯೂಸ್ ದ ಟೆಕ್ನಿಕ್. ಓಕೆ, 4 2s ಮೊದಲು ಕನ್ವರ್ಟ್ ಮಾಡೋಣ. 4 2s 8 4 2s ಎಷ್ಟು 8 +1 ಅಂದರೆ 9 ಆಯ್ತು. ಓಕೆ, ಇದು ಸೈಡ್ ಇಟ್ಕೊಳ್ಳೋಣ, ಅಳಿಸ್ಬಿಡೋಣ. ಓಕೆ, ಅಳಿಸ್ಬಿಡೋಣ. ಓಕೆ, 9 ಆಯ್ತಲ್ಲ. ಈಗ 9 ಹಚ್ಚಿದ್ವಿ, /4. ಓಕೆ, ಇಂಟು 2 ಮಾಡಬೇಕು ಅಂದರೆ ಆಮೇಲೆ ದೆನ್ ಮಲ್ಟಿಪ್ಲೈ ಅಂದರೆ ಒಂದು ಹೋಲ್ ನಂಬರ್ ಆಯ್ತು, ಹೋಲ್ ನಂಬರ್ ಆಯ್ತಾ. ಓಕೆ, ನೀವು ಮೇಲೆ ಕಲ್ತಿದ್ರಿ ಯಾವ ರೀತಿ ಮಾಡ್ಬೇಕಂತ, ಸೇಮ್ ಇಲ್ಲೂ ಮಾಡಿಬಿಡೋದು. 9 2s 18 /4 ಇಸ್ ಕರೆಕ್ಟ್ ಆನ್ಸರ್. ಇದನ್ನು ಪ್ರಾಪರ್ ಫ್ರ್ಯಾಕ್ಷನಲ್ಲಿ ಸಾರಿ ಇದು ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಿ ಬರೆದಿಡ್ಬೇಕಾಗುತ್ತೆ. ಇದು ಅರ್ಥ ಹೋಗುತ್ತೆ. 2 2s 2 9s 9/2 ಆಗುತ್ತೆ. ಇದನ್ನು ನಾವು 9/2 ಆಗುತ್ತೆ. ಇದನ್ನು ನಾವು ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಿ ಅಂದರೆ 2 4s 8 1 ಇದಾಗತ್ತೆ ನೋಡಿ. 4 1 2 2 ಇಲ್ಲಿ 4 ಸಾರಿ ಇಲ್ಲಿ ಬರ್ತೀವಿ ನೋಡಿ. 4 ಪೂರ್ಣಾಂಕ ಇಂಟೇಜರ್ 1/2 4 ಹೋಲ್ ನಂಬರ್ 1/2 ಅಂತ ಹೇಳ್ಬೋದು. ಹೋಲ್ ನ್ಯಾಚುರಲ್ ನಂಬರ್ 1/2 ಅಂತ ಕೂಡ ಹೇಳ್ಬೋದು. ಓಕೆ, ನಾವೊಂದು ಕೊಟ್ಟೆ. ಈಗ ಇಲ್ಲಿಂದ ಒಂದು ನೋಡ್ಕೋಬೇಕಲ್ಲ, ನೋಡಿ ಇಲ್ಲಿದೆ ನೋಡಿ, ಅದು 3 × 2 5 7 2 ಇಂಟೀಜರ್ 5/7 = ಮೊದಲು ಇದನ್ನು ಕನ್ವರ್ಟ್ ಮಾಡಿಬಿಟ್ಟಿದ್ದಾರೆ. ಇದು ತಿಳಿಸಲಾದಂಗೆ ಹೇಳಿದರೆ ಬಿಟ್ಟುಬಿಟ್ಟಿರ್ತಿಲ್ಲ. ಇದನ್ನು ನಾ ಹೇಳ್ದಂಗೆ ಮಾಡಿದರೆ ನಿಮಗೆ ಈಸಿ. ಇದು ಕೂಡ ಹೇಳ್ಬಿಡಲ. ಓಕೆ, ಇದು ಹಿಂಗಿದೆ ಅಲ್ಲ ಸರ್, ಇದನ್ನು ಮೊದಲು ಕನ್ವರ್ಟ್ ಮಾಡಿದ್ದಾರೆ, ಹಿಂಗೆ ಹಚ್ಚಿಬಿಟ್ಟಿದ್ದಾರೆ. ಓಕೆ, ಹಿಂಗೆ ಹಚ್ಚಿಬಿಟ್ಟಿದ್ದಾರೆ. 3 ಹಿಂಗೆ ಜೋಡಣೆ ಮಾಡಿ ಇಟ್ಟುಬಿಟ್ಟಿದ್ದಾರೆ. ಇದನ್ನು ಮಿಕ್ಸ್ಡ್ ಫ್ರ್ಯಾಕ್ಷನ್ ಈ ರೀತಿ ಮಾಡ್ಕೋಬೋದು. ಎಸ್, ಕರೆಕ್ಟ್. ನಾವು ಏನು ಮಾಡಿದ್ವಿ, 1 2 1 ಇದೆಯಲ್ಲ, 1 2 2 ಇದಕ್ಕೆ 8 2 ಮಾಡಿದರೆ ಇಟ್ಕೋರಿ. ಇದನ್ನು ನಾವು 2 1s 2 3 4/2. ಓಕೆ, 2 1s 2 3 4/2 ಇಂಟು 2 ಇರುತ್ತಲ್ಲ, ಇದನ್ನು ಹಿಂಗೆ ಹಚ್ಕೊಂಡು ಇದನ್ನೇ ಆನ್ಸರ್ ಮಾಡ್ಕೋಬೋದು. ಇದು ವಿಷಮ ಮಿನರಾಶಿಯಲ್ಲಿ ಬರಿಬೋದು. 2 2s 4 4 ಇಲ್ಲ ಸಾರಿ, ಇವರು ಲೆಕ್ಕ ಮಾಡಿದ್ದಾರೆ ಇಲ್ಲಿ ನೋಡಿ. ಇಲ್ಲಿ ಇದನ್ನು ಲೆಕ್ಕ ಮಾಡಿ ಡೈರೆಕ್ಟ್ ಹಚ್ಚಿದರೆ ಇವರು. ಇದಕ್ಕೆ ನಾನು ತಿಳಿಯೋದಿಲ್ಲ ನಿಮಗೆ ಅಂದಿದ್ದು. ಓಕೆ, ಈಗ ಇದನ್ನು ನಾನು ಎಲ್ಲ ಮುಂದಿನ ತರಗತಿಯಲ್ಲಿ ಹೇಳ್ತೇನೆ. ಇಲ್ಲಿಗೆ ಇದನ್ನು ಮುಗಿಸಿದ್ದೇನೆ. ಓಕೆ, ಬಾಯ್.